ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇಸ್ರೇಲ್ ಇರಾನ್ ಯುದ್ಧ ಇನ್ನೇನು ಮೂರನೇ ಮಹಾಯುದ್ಧಕ್ಕೆ ರಣವೀಳ್ಯ ಕೊಡ್ತು ಅನ್ನುವಾಗಲೇ ಎಲ್ಲ ಬದಲಾಗಿದೆ. ರಾತ್ರೋರಾತ್ರಿ ಕ್ರಾಂತಿಯ ಭೂಮಿಯಲ್ಲಿ ಶಾಂತಿಯ ಸಂಕೀರ್ತನೆ ಹಾಡಿ ಕದನಕ್ಕೆ ವಿರಾಮ ಘೋಷಿಸಲಾಗಿದೆ. ಅಮೆರಿಕದ ಸುತ್ತಿಗೆ ಏಟಿಗೆ ಕೊಡಲಿ ಪೆಟ್ಟು ಕೊಡ್ತಿದ್ದ ಇರಾನ್ ಕತಾರ್ ಮಧ್ಯಸ್ಥಿಕೆಗೆ ತಣ್ಣಗಾಗಿದೆ. ಅಪ್ಪಳಿಸಬೇಕಾಗಿದ್ದ ದೊಡ್ಡ ಸುನಾಮಿಯೊಂದು ಸಣ್ಣ ತೊರೆಯಾಗಿ ಹರಿದಿದೆ. ಕದನ ವಿರಾಮಕ್ಕೂ ಮುನ್ನ ಕತಾರ್ನಲ್ಲಿರೋ ಅಮೆರಿಕದ ಸೇನಾ ನೆಲೆ ಮೇಲೆ ದಾಳಿ ಮಾಡಿ ಇರಾನ್ ಪ್ರತೀಕಾರ ತೀರಿಸಿಕೊಂಡಿದೆ. ಇತ್ತ ವಿರಾಮದ ಬಳಿಕವೂ ಇಸ್ರೇಲ್ ಇರಾನ್ ದಾಳಿಗೆ ಎರಡೂ ಕಡೆ ಪ್ರಾಣಹಾನಿಯಾಗಿದೆ. ಮನಿ ಕೊಟ್ರೆ ಮನೆ ಅನ್ನೋ ವಸತಿ ಇಲಾಖೆಗೆ ಮೆತ್ತಿದ ಮಸಿಗೆ ಸಚಿವ ಜಮೀರ್ ಗರಂ ಆದರು. ಬಡವರ ದುಡ್ಡು ತಿಂದವರಿಗೆ ಹುಳ ಬೀಳ್ಲಿ ಅಂತ ಶಾಪ ಹಾಕಿ ಕೈವಾಡ ಸಾಬೀತಾದರೆ ರಾಜೀನಾಮೆ ಕೊಡೋದಾಗಿ ಸವಾಲೆಸೆದರು. ಇತ್ತ ಅಸಮಾಧಾನಿತ ಶಾಸಕರ ಬಗ್ಗೆ ಕೈಯಲ್ಲೇ ಬೇಗುದಿ ಶುರುವಾಗಿದೆ. ಹಾದಿ ಬೀದಿಯಲ್ಲಿ ಹೊಡೆದಾಡಿ ಕಿರಿಕ್ ಮಾಡಿಕೊಂಡಿದ್ದ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ಗಳು ಲಾಕ್ ಆಗಿದ್ದಾರೆ. ಇತ್ತ ಹೆಗಡೆ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಕುಟುಂಬ ಆರೋಪಿಸಿದ ಬೆನ್ನಲ್ಲೇ ಹೆಗಡೆ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮದುವೆಯಾಗಿ ಮಧುಚಂದ್ರಕ್ಕೆ ಹೋಗಬೇಕಾಗಿದ್ದವನು ತಿಂಗಳಲ್ಲೇ ಯಮಪುರಿ ಸೇರಿದ್ದಾನೆ. ಪ್ರಿಯಕರನಿಗೋಸ್ಕರ ಪತ್ನಿಯೇ ಪತಿಗೆ ಚಟ್ಟ ಕಟ್ಟಿದ್ದಾಳೆ. ಈ ಪಾಪಿಗೆ ಸಾಥ್ ಕೊಟ್ಟಿದ್ದು ಅವಳಿಗೆ ಜನ್ಮ ಕೊಟ್ಟ ಮತ್ತೊಂದು ಹೆಮ್ಮಾರಿ ಅನ್ನೋದೇ ದುರಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.